ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ದಪಾಟಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ದಪಾಟಿ ಮಾಡೋದಕ್ಕೆ ಮೊದಲು ಒಂದೆರಡು ಬಟ್ಲ ಕಡಲೆ ಹಿಟ್ಟು ತೊಗೋಬೇಕು ಮತ್ತು ಒಂದೆರಡು ಚಮಚ ಅಕ್ಕಿ ಹಿಟ್ಟು ತೊಗೋಬೇಕು ಮತ್ತು ಒಂದು ನಾಲ್ಕು ಬಟ್ಲ ಜೋಳದ ಹಿಟ್ಟು ತೊಗೋಬೇಕು. ಇದಕ್ಕೆ ಮತ್ತು ಮೆಂತ್ಯ ಪಲ್ಯ ಮತ್ತು ಸಬ್ಸಿಗೆ ಪಲ್ಯನ ಚೆನ್ನಾಗಿ ತೊಳೆದಿಟ್ಕೋಬೇಕು. ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಸೂಡು ಮೆಂತ್ಯ ಪಲ್ಯ, ಒಂದು ಸೂಡು ಸಬ್ಬಸಿಗೆ ಸೊಪ್ಪು. ಮೊದಲು ದೊಡ್ಡ ಬಾಣಲಿಗೆ ಕಡಲೆ ಹಿಟ್ಟು ಹಾಕ್ಕೋಬೇಕು. ಅದಕ್ಕೆ ಒಂದೆರಡು ಚಮಚ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕೋತಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ನಾವು ಜೋಳದ ಹಿಟ್ಟು ತೊಗೊಂಡಿರ್ತೀವಲ್ಲ 4 ಬಟ್ಲ ಅದನ್ನು ಹಾಕ್ಕೋಬೇಕು ಇದಕ್ಕೆ. ಜೋಳದ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಉಪ್ಪು ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ರೀ. ಅದಕ್ಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಉಪ್ಪು ಹಾಕಿ ಮತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು ರೀ. ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕೋತಿದ್ದೀನಿ ನೋಡಿ. ಮೆಂತ್ಯ ಪಲ್ಯ ಮತ್ತು ಸಬ್ಸಿಗೆ ಪಲ್ಯ ತೊಗೊಂಡಿದ್ವಲ್ಲ ಅದನ್ನು ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಮೆಂತ್ಯ ಪಲ್ಯ ಮತ್ತು ಸಬ್ಸಿಗೆ ಪಲ್ಯ ಕಟ್ ಮಾಡ್ಕೊಂಡಿದ್ಮೇಲೆ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ತೊಗೋಬೇಕು. ಒಂದೆರಡು ಉಳ್ಳಾಗಡ್ಡಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿಟ್ಕೋಬೇಕು. ಮೆಂತ್ಯ ಪಲ್ಯ, ಸಬ್ಸಿಗೆ ಪಲ್ಯ ಅದೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಅದೇ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಎಲ್ಲದು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ. ಉಪ್ಪು ಹಾಕ್ತೀವಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿದ್ವಲ್ಲ ಒಂದೆರಡು ಕಟ್ ಮಾಡಿ ಸಣ್ಣದಾಗಿ ಅದನ್ನು ಹಾಕೋತಿದ್ದೀನಿ ನೋಡಿ. ಇದಕ್ಕೆ ಒಂದು ಬೋಗಣಿಯಲ್ಲಿ ನೀರು ಕಾಯಿಸ್ಕೋಬೇಕು ಜಿಗ್ಗೆ ಹಾಕೋ ಸಲುವಾಗಿ. ನೀರು ಕಾಸಾದ್ಮೇಲೆ ಅದು ಹಿಟ್ಟು ತೊಗೊಂಡಿರ್ತೀವಿ ಅದರಲ್ಲಿ ಹಾಕ್ಕೋಬೇಕು. ಬಿಸಿನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ಹಿಟ್ಟು ಜಗಿ ಆಗುತ್ತೆ, ದಪಾಟಿ ಹೊಡ್ಯೋಕೆ ಚೆನ್ನಾಗಿ ಬರುತ್ತೆ. ಈಗ ದಪಾಟಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಬಟ್ಲದಲ್ಲಿ ಅದು ದಪಾಟಿ ಸುಡೋಸಲು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಸ್ವಲ್ಪ ಎಳ್ಳು ಇರುತ್ತಲ್ಲ, ಎಳ್ಳು ಅದನ್ನು ಹಾಕಿ ಅದನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕಿ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಕೆಳಗೆ ಹಾಕ್ಕೊಂಡು. ಈಗ ದಪಾಟಿನ ಬಡ್ಕೊತಿದ್ದೀನಿ ನೋಡಿ. ಒಂದು ಸಣ್ಣ ಉಳ್ಳಿ ತೊಗೊಂಡು ಚೆನ್ನಾಗಿ ತಟ್ಕೊಂಡು ಹಂಚ್ ಮೇಲೆ ಹಾಕ್ತಿದ್ದೀನಿ ನೋಡಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ತಣ್ಣೀರು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೋಬೇಕು ಅದನ್ನು. ಒಂದು ದಪಾಟಿ ಹಾಕ್ತಿದ್ದೀನಿ ನೋಡಿ. ಇನ್ನೊಂದು ದಪಾಟಿ ಬಡ್ಕೊತಿದ್ದಾರೆ ನೋಡಿ. ರೊಟ್ಟಿ ಹೇಗೆ ತಡ್ತೀವಲ್ಲ ಅದೇ ಥರ ತಟ್ಟಿ ಚೆನ್ನಾಗಾಗುತ್ತೆ ಇದು ದಪಾಟಿ. ಫಸ್ಟ್ ಒಂದು ಕೈಲಿಂದ ಬಡ್ಕೋಬೇಕು ಸಣ್ಣದಾಗಿ, ಎರಡು ಕಡೆಯಿಂದ ಚೆನ್ನಾಗಿ ತಟ್ಕೊಡ್ಬೇಕು. ಇದೇ ಥರ ತಟ್ಕೋಬೇಕು. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಇದನ್ನು ಲಟ್ಟಣಿಗೆಯಿಂದ ಸಾವಕಾಶ ಲಟ್ಟಿಸ್ಕೋಬೋದು. ಅದು ಹಂಚಲ್ಲಿ ಹಾಕ್ಕೊಂಡಿದ್ವಲ್ಲ ಅದು ಬೇಯ್ತಿದೆ ನೋಡಿ. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಸುಟ್ಕೋಬೇಕು. ಈಗ ನಮ್ಮ ದಪಾಟಿ ರೆಡಿ ಆಯ್ತು ನೋಡಿರಿ.
ಎರಡು ಸೈಡಲ್ಲಿ ಚೆನ್ನಾಗಿ ಫಸ್ಟ್ ಒಂದು ಸೈಡ್ ಇದು ನೀರು ಹಚ್ಚಿ ಇದು ಮಾಡ್ಕೊಳ್ತೀವಲ್ಲ, ಆಮೇಲೆ ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ರೀ. ಇವಾಗ ನಮ್ಮ ಚಪಾತಿ ರೆಡಿ ಆಯಿತು. ಇದೇ ಥರ ಮಾಡ್ಕೋಬೇಕು ಎಲ್ಲ ಚಪಾತಿನೂ. ಈಗ ಇನ್ನೊಂದು ಚಪಾತಿನೂ ಮಾಡಿ ಹಾಕ್ತಿದ್ದಾರೆ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಇದೇ ಥರ ಎಲ್ಲ ಚಪಾತಿನೂ ಮಾಡ್ಕೋಬೇಕು. ಈಗ ಚಪಾತಿ ರೆಡಿ ಆಯ್ತು ನೋಡಿ. ಹೆಲ್ತಿ ರೆಸಿಪಿ, ಇದನ್ನು ಮನೆಯಲ್ಲೂ ಮಾಡಿಕೊಡಿ, ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು ಜಾರಲ್ಲಿ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಪುಟಾಣಿ ಅದನ್ನೆಲ್ಲ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಮಾಡ್ಕೊತಿದ್ದೀನಿ ನೋಡಿ. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಆಯ್ತು ನೋಡಿ. ಇವಾಗ ಚಪಾತಿ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಾಡಿಕೊಡಿ, ತಿನ್ನಿರಿ. ಚೆನ್ನಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಇದೇ ರೀತಿ ಬೇರೆ ರೆಸಿಪಿ ಬೇಕಾದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.